ನೋಡಿ, ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದೆ. ಲಿಂಗಾಯತರ ಮೇಲೆ ಅಮಾನುಷವಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಮಾಡ್ತಾರೆ. ಏನಿದು ಸರ್ಕಾರದ ಧೋರಣೆ? ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮೀಟಿಂಗ್ ಕರೆದ್ರು ಹೋಗ್ತಾ ಇದ್ರು, ಯಾಕೆ ಇವ್ರು ಹೋಗ್ಲಿಲ್ಲ? 23 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಮೇಲೆ ಕೇಸ್ ಹಾಕಲ್ಲ. ಪಂಚಮಸಾಲಿ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ರು. ಅವ್ರ ಮೇಲೆ ಲಾಠಿ ಚಾರ್ಜನ್ನು ಸರ್ಕಾರ ಮಾಡಿಸಿದೆ. ಈ ಒಂದು ಸರ್ಕಾರದ ನಡೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ನ ನಾಯಕರಿದ್ದಾರೆ. ಸರ್ ರವಿ ಸರ್ ಇದ್ದಾರೆ. ರವಿ ಸರ್ ಜೊತೆ ಮಾತಾಡೋಣ. ಸರ್, ಇದು ಲಾಠಿ ಚಾರ್ಜ್ ಮಾಡೋದು ಅವಶ್ಯಕತೆ ಇತ್ತಾ ಸರ್ ಸರ್ಕಾರಕ್ಕೆ? ನೋಡಿ, ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದೆ. ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಅಲ್ಪಸಂಖ್ಯಾತರಿಗೆ ಏನೇ ಪ್ರೊಟೆಸ್ಟ್ ಮಾಡಿದರೂ ಕೇಸ್ ಹಾಕಲ್ಲ, ಏನೇ ಪ್ರೊಟೆಸ್ಟ್ ಮಾಡಿದರೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ ಹೇಳಿದರೂ ಕೂಡ ನೀವು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ, ಕೇಸ್ ಹಾಕೋದಿಲ್ಲ. ಆದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂನಂಥ ಸಿಟಿಯಲ್ಲಿ ಸುವರ್ಣಸೌಧ ಇರ್ತಕ್ಕಂಥ ಈ ಜಾಗದಲ್ಲಿ ಪೊಲೀಸರು ದರ್ಪ ದೌರ್ಜನ್ಯವನ್ನು ಮಾಡ್ತಾರೆ. ಲಿಂಗಾಯತರ ಮೇಲೆ ಅಮಾನುಷವಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಮಾಡ್ತಾರೆ. ಏನಿದು ಸರ್ಕಾರದ ಧೋರಣೆ? ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಲಾಠಿ ಚಾರ್ಜ್ ಹಿಂದಿನ ಉದ್ದೇಶ ಏನು ಸರ್? ಅಂದರೆ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದು ಸ್ಪಷ್ಟವಾಗಿರುವಂಥ ಧೋರಣೆ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಬಿಜೆಪಿ ಸರ್ಕಾರ ಆಡಳಿತದಾಗ ಇದೇ ಕಾಂಗ್ರೆಸ್ನವರು ಬೆಂಬಲ ಮಾಡಿದರು. ಕೆಲವೊಂದು ಸಚಿವರು ಕೂಡ ಇವತ್ತು ಮೊನ್ನೆ ಪ್ರಶ್ನೆವಾಗ ಹೋಗಿ ಬಂದಿದ್ದರು. ಆದರೂ ಕೂಡ ಈ ಬಿಜೆಪಿಯವರು ಇಲ್ಲಿ ಸೇರಿದ್ರೆ ಅನ್ನೋ ಕಾರಣಕ್ಕೆ ಈ ರೀತಿ ಲಾಠಿ ಚಾರ್ಜ್. ಹೌದು, ಇದು ಲಿಂಗಾಯತರನ್ನು ಹತ್ತಿಕ್ಕಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಲಾಠಿ ಚಾರ್ಜನ್ನು ಮಾಡಿಸಿದೆ. ಇಲ್ಲಾಂದ್ರೆ ಲಾಠಿ ಚಾರ್ಜ್ ಮಾಡುವಂಥ ಪ್ರಮೇಯನೇ ಬರಲಿಲ್ಲ. ಹೋಗಿ ಒಂದು ಮೆಮೊರಂಡಮ್ ತೆಗೆದುಕೊಂಬರೋಕ್ಕೆ ಏನು ಕಷ್ಟ ಸಿದ್ದರಾಮಯ್ಯ ಅವ್ರಿಗೆ? ಲಕ್ಷಾಂತರ ಜನ ಸೇರಿದ್ದಾರೆ. ಹೋಗಿ ಒಂದು ಮೆಮೊರಂಡಮ್ ತೆಗೆದುಕೊಂಡು ಹೋಗಕ್ಕೆ ಬರಲ್ಲ. ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮೀಟಿಂಗ್ ಕರೆದ್ರು ಹೋಗ್ತಾ ಇದ್ರು, ಯಾಕೆ ಇವ್ರು ಹೋಗಲಿಲ್ಲ? ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಒಂದು ಕಡೆ ಲಾಠಿ ಚಾರ್ಜ್ ಮಾಡೋದು ಒಂದು ಕಡೆ ಆದರೆ ಕೇಸ್ ಹಾಕಿದ್ದಾರೆ. 23 ಜನರ ಮೇಲೆ ಕೇಸ್ 23 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಮೇಲೆ ಕೇಸ್ ಹಾಕಲ್ಲ. PFI, SDPI ಅವರ ಮೇಲೆ ಕೇಸ್ಗಳಿದ್ದಂಥವನ್ನು ವಾಪಸ್ ತೆಗಿತಾರೆ. ಆದರೆ ಹಿಂದೂಗಳ ಮೇಲೆ ಇರುವಂಥ ಕೇಸುಗಳನ್ನು ಇನ್ನೂ ಜಾಸ್ತಿ ಮಾಡ್ತಾರೆ ಮತ್ತು ನಾನ್ ಬೇಲಬಲ್ ಕೇಸುಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ನಾವು ಸದನದಲ್ಲೂ ಕೂಡ ಹೋರಾಟವನ್ನು ಮಾಡ್ತೇವೆ. ಅಲ್ಪಸಂಖ್ಯಾತರ ಮೆಚ್ಚುಗೆ ಕೆಲಸಕ್ಕೆ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ಓಲೈಸುವಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇವರು ಅಲ್ಪಸಂಖ್ಯಾತರ ಪರ, ಬಹುಸಂಖ್ಯಾತರ ವಿರೋಧಿ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಹೋರಾಟವನ್ನು ಏನು ಅಂತ ತೋರಿಸ್ತೇವೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಂತ ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಅಲ್ಪಸಂಖ್ಯಾತರಿಗೆ ಏನೇ ಪ್ರೊಟೆಸ್ಟ್ ಮಾಡಿದರೂ ಕೇಸ್ ಹಾಕಲ್ಲ, ಏನೇ ಪ್ರೊಟೆಸ್ಟ್ ಮಾಡಿದರೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್, ಪಾಕಿಸ್ತಾನಕ್ಕೆ ಜಯವಾಗಲಿ ಅಂತ ಹೇಳಿದರೂ ಕೂಡ ನೀವು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ, ಕೇಸ್ ಹಾಕೋದಿಲ್ಲ. ಆದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂನಂಥ ಸಿಟಿಯಲ್ಲಿ ಸುವರ್ಣಸೌಧ ಇರ್ತಕ್ಕಂಥ ಈ ಜಾಗದಲ್ಲಿ ಪೊಲೀಸರು ದರ್ಪ ದೌರ್ಜನ್ಯವನ್ನು ಮಾಡ್ತಾರೆ. ಲಿಂಗಾಯತರ ಮೇಲೆ ಅಮಾನುಷವಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಮಾಡ್ತಾರೆ. ಏನಿದು ಸರ್ಕಾರದ ಧೋರಣೆ? ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಲಾಠಿ ಚಾರ್ಜ್ ಹಿಂದಿನ ಉದ್ದೇಶ ಏನು ಸರ್? ಅಂದರೆ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದು ಸ್ಪಷ್ಟವಾಗಿರುವಂಥ ಧೋರಣೆ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಬಿಜೆಪಿ ಸರ್ಕಾರ ಆಡಳಿತದಾಗ ಇದೇ ಕಾಂಗ್ರೆಸ್ನವರು ಬೆಂಬಲ ಮಾಡಿದರು. ಕೆಲವೊಂದು ಸಚಿವರು ಕೂಡ ಮೊನ್ನೆ ಪ್ರಶ್ನೆವಾಗ ಹೋಗಿ ಬಂದಿದ್ದರು. ಆದರೂ ಕೂಡ ಈ ಬಿಜೆಪಿಯವರು ಇಲ್ಲಿ ಸೇರಿದ್ರೆ ಅನ್ನೋ ಕಾರಣಕ್ಕೆ ಈ ರೀತಿ ಲಾಠಿ ಚಾರ್ಜ್. ಹೌದು, ಇದು ಲಿಂಗಾಯತರನ್ನು ಹತ್ತಿಕ್ಕಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಲಾಠಿ ಚಾರ್ಜನ್ನು ಮಾಡಿಸಿದೆ. ಇಲ್ಲಾಂದ್ರೆ ಲಾಠಿ ಚಾರ್ಜ್ ಮಾಡುವಂಥ ಪ್ರಮೇಯನೇ ಬರಲಿಲ್ಲ. ಹೋಗಿ ಒಂದು ಮೆಮೊರಂಡಮ್ ತೆಗೆದುಕೊಂಬರೋಕ್ಕೆ ಏನು ಕಷ್ಟ ಸಿದ್ದರಾಮಯ್ಯ ಅವ್ರಿಗೆ? ಲಕ್ಷಾಂತರ ಜನ ಸೇರಿದ್ದಾರೆ. ಹೋಗಿ ಒಂದು ಮೆಮೊರಂಡಮ್ ತೆಗೆದುಕೊಂಡು ಹೋಗಕ್ಕೆ ಬರಲ್ಲ. ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಮೀಟಿಂಗ್ ಕರೆದ್ರು ಹೋಗ್ತಾ ಇದ್ರು, ಯಾಕೆ ಇವ್ರು ಹೋಗಲಿಲ್ಲ? ಈ ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಒಂದು ಕಡೆ ಲಾಠಿ ಚಾರ್ಜ್ ಮಾಡೋದು ಒಂದು ಕಡೆ ಆದರೆ ಕೇಸ್ ಹಾಕಿದ್ದಾರೆ. 23 ಜನರ ಮೇಲೆ ಕೇಸ್ 23 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ ಮೇಲೆ ಕೇಸ್ ಹಾಕಲ್ಲ. PFI, SDPI ಅವರ ಮೇಲೆ ಕೇಸ್ಗಳಿದ್ದಂಥವನ್ನು ವಾಪಸ್ ತೆಗಿತಾರೆ. ಆದರೆ ಹಿಂದೂಗಳ ಮೇಲೆ ಇರುವಂಥ ಕೇಸುಗಳನ್ನು ಇನ್ನೂ ಜಾಸ್ತಿ ಮಾಡ್ತಾರೆ
ಮತ್ತು ನಾನ್ ಬೇಲಬಲ್ ಕೇಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಕಾಣಿಸುತ್ತೆ. ನಾವು ಸದನದಲ್ಲೂ ಕೂಡ ಹೋರಾಟವನ್ನು ಮಾಡ್ತೇವೆ. ಅಲ್ಪಸಂಖ್ಯಾತರ ಮೆಚ್ಚುಗೆ ಕೆಲಸಕ್ಕೆ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ಓಲೈಸುವಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇವರು ಅಲ್ಪಸಂಖ್ಯಾತರ ಪರ, ಬಹುಸಂಖ್ಯಾತರ ವಿರೋಧಿ ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ನಾವು ಇವತ್ತು ಹೋರಾಟವನ್ನು ಏನು ಅಂತ ತೋರಿಸ್ತೇವೆ. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.